ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ನಾನು ಕಬ್ಬು ಕಡಿಯೋಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹಿಂದೆ ವೆಜಿಟೇಬಲ್ ಗಾರ್ಡನ್ ಇದೆಯಲ್ಲ, ಅಲ್ಲೇ ಸೈಡಿಗೆ ಒಂದು ಹಾಕಿದ್ದೆ. ಅದೀಗ ಎರಡು ಮೂರಲ್ಲ ಒಂದು 7-8 ಗಿಡಗಳಾಗ್ಬಿಟ್ಟಿದೆ. 2 ಚೆನ್ನಾಗಿ ಬರ್ತಿದೆ. ಅದರಲ್ಲಿ ಒಂದನ್ನು ಇವತ್ತು ಕಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಹೇಗೆ ಬೆಳೆದಿದೆ ಅಂತ ತೋರಿಸ್ತೀನಿ ನೋಡಿ. ಬುಡದಿಂದ ಇಷ್ಟು ದಪ್ಪಾಗಿ ಮೇಲಕ್ಕೆ ಹೋಗಿದೆ. ತುಂಬ ಸಸಿಗಳು ಹುಡ್ತಾನೇ ಇದೆ. ಇದನ್ನು ಸಂತೆಯಲ್ಲಿ ತಂದಿದ್ದು ಒಂದು ಪೀಸು ಸುಮ್ಮನೆ ಸೈಡಲ್ಲಿ ಹಾಕಿದ್ದೆ ಬರುತ್ತೆ ಅಂತ ನೋಡೋಕ್ಕೆ. ಅದು ನೋಡಿದರೆ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ. ಇಷ್ಟು ಹೈಟಾಗಿ ಮೇಲೆ ಹೋಗಿದೆ. ಒಂದು ಪೇರಲೆ ಗಿಡ ಅದಕ್ಕೆ ಅಟ್ಯಾಚ್ ಆಗಿಬಿಟ್ಟಿತ್ತು. ಅದರದ್ದು ಸಪೋರ್ಟಲ್ಲಿ ಹೈಟ್ ಬೆಳೀತಾ ಹೋಗಿದೆ ನೋಡಿ. ಆಕಾಶದಷ್ಟು ಹೈಟಲ್ಲಿ ಕಾಣ್ತಾ ಇದೆ. ಆಮೇಲೆ ಕಬ್ಬೂ ಅಷ್ಟೇ ದಪ್ಪ ಬಂದಿದೆ. ಅದು ಬುಡದಿಂದನೇ ದಪ್ಪ ಇದೆ. 1-2 ಸಲ ಕಟ್ ಮಾಡಿ ತಿಂದಿದ್ದೀವಿ. ಟೇಸ್ಟಿ ಇರುತ್ತೆ. ತುಂಬ ಸ್ವೀಟ್ ಇರೋ ಕಬ್ಬಿದು. ಕೆಳಗೆ ಬುಡ ಸ್ವಲ್ಪ ಗ್ರೀನ್ ಆಗಿ ಅದು ಬೇರೆಲ್ಲ ಬಿಟ್ಕೊಂಡಿದೆ. ಬುಡದಲ್ಲಿ ಗ್ರೀನ್ ಕಲರ್ ಇದೆ. ಮೇಲ್ಮೇಲೆ ತುಂಬ ರೆಡ್ ಆಗಿದೆ. ಇವತ್ತು ಇದನ್ನು ಕಟ್ ಮಾಡ್ಕೊಂಡು ನಾನು ಮಕ್ಕಳೆಲ್ಲ ಸೇರಿ ತಿನ್ಬೇಕು ಅಂದ್ಕೊಂಡು ತೆಗಿತಾ ಇದ್ದೀವಿ. ಜಾಗ ಇರಲಿಲ್ಲ, ಅಲ್ಲೇ ಲಾಸ್ಟ್ ಒಂದು ಮೂಲೆಯಲ್ಲಿ ನೆಟ್ಟಿದ್ದೆ. ಅದು ನೋಡೋಣ ಅಂತ ವೆಜಿಟೇಬಲ್ ಎಲ್ಲ ಸೈಡಲ್ಲಿ ಹಾಕಿದ್ದೆ. ವೆಜಿಟೇಬಲ್ ಗಾರ್ಡನ್ ಪಕ್ಕದಲ್ಲಿ ಟ್ಯಾಂಕ್ ಹತ್ರ ಸ್ವಲ್ಪ ಜಾಗ ಇತ್ತಲ್ಲ, ಅಲ್ಲೇ ನೆಟ್ಟೆ. ನೋಡಿ ಎಷ್ಟು ಉದ್ದ ಇದೆ. ಕಡ್ದು ಎಳ್ಕೊಂಡ್ಬಂದಿದ್ದೀನಿ. ಅಷ್ಟು ಉದ್ದ ಇದೆ ಅದು. ಬುಡ ಗ್ರೀನಾಗಿ ಮೇಲೆ ಇದೆ ಕಾಣ್ತಾ ಇದೆ. ಮತ್ತು ಆ ರೆಡ್ ಇರೋ ಭಾಗ ತುಂಬ ಶೈನಾಗಿದೆ. ಸ್ವೀಟೆಲ್ಲ ಎಲ್ಲ ಕಡೆ ಸೇಮ್ ಇರುತ್ತೆ. ಯಾವ ಪೀಸ್ ತಿಂದರೆ ಸೇಮ್ ಸ್ವೀಟೇನೆ. ನೋಡಿ ಎಷ್ಟು ಇದೆ. ಅದು ರೆಡ್ಡಿಗೆ ರೆಡ್ಡು ಇದಾಗಿ ಎಲ್ಲೋದೆಲ್ಲ ಶೈನ್ ಆಗಿದೆ. ಅಲ್ಲ ಸ್ವೀಟಾಗಿದೆ. ಅದನ್ನು ಕಟ್ ಮಾಡಿದಾಗ ಉದ್ದುದ್ದ ಪೀಸೇ ಒಂದು 5-6 ಪೀಸ್ ಸಿಕ್ತು ನಮಗೆ. ಅಷ್ಟು ಅವಾಗ ಅದೆಷ್ಟು ಹೈಟ್ ಇರ್ಬೋದು ನೋಡಿ. ಎಷ್ಟು ಅಡಿ ಇದೆ ಏನೋ. ತುಂಬ ಅಡಿ ಇತ್ತು ಅನಿಸುತ್ತೆ. ಒಂದು 20 ಅಡಿ ಮೇಲಿತ್ತು ಅನಿಸುತ್ತೆ ಉದ್ದ. ಗಟ್ಟಿಯಾಗಿದೆ ಕಬ್ಬು. ಇಲ್ಲಿ ಹಂಗೆ ಅಲ್ಲ, ಇಂಡಿಯನ್ಸ್ ಕಬ್ಬೆಲ್ಲ ಹಂಗೆ ಎಲ್ಲ ಗಟ್ಟಿ ಬರುತ್ತೆ ತುಂಬ. ಪೀಸ್ ಮಾಡಿ ನಾನು ನನ್ನ ಮಕ್ಕಳೆಲ್ಲ ಸೇರಿ ತಿಂದು ಎಂಜಾಯ್ ಮಾಡಿದ್ದೆ. ಇದೇ ನಮ್ಮ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.